ನಮಸ್ಕಾರ. ಇತಿಹಾಸದಲ್ಲಿ ನಡೆಯೋ ಕೆಲವು ಘಟನೆಗಳು ಇಡೀ ಜಗತ್ತನ್ನೇ ಬದಲಾಯಿಸ್ಬಿಡುತ್ತೆ ಅಲ್ವಾ? ಇವತ್ತು ನಾವು ಮಾತಾಡೋಕ್ ಹೊರಟಿರೋದು ಅಂಥದ್ದೇ ಒಂದು ಕಥೆ. ಒಂದೇ ಒಂದು ನಗರ ಬಿದ್ದುಹೋಯ್ತು, ಆದ್ರೆ ಅದರಿಂದ ಇಡೀ ಜಗತ್ತಿನ ನಕ್ಷೆನೇ ಹೊಸದಾಗಿ ಬರೆಯುವಂತಾಯ್ತು. ಅದು ಹೇಗೆ ಅಂತ ನೋಡೋಣ ಬನ್ನಿ. ನಮ್ಮ ಅಡಿಗೆ ಮನೆಯಲ್ಲಿರೋ ಸಾಂಬಾರ್ ಪದಾರ್ಥಗಳಿಗೂ ಅಮೆರಿಕ ಖಂಡ ಕಂಡುಹಿಡಿದಿದ್ದಕ್ಕೂ ಏನಪ್ಪ ಸಂಬಂಧ ಅಂತ ಯೋಚನೆ ಬಂದಿದ್ಯಾ? ಕೇಳೋಕೆ ವಿಚಿತ್ರ ಅನ್ಸಿದ್ರೂ ಇದರ ಹಿಂದಿರೋ ಉತ್ತರ ಇದೆಯಲ್ಲ, ಅದು ಇತಿಹಾಸದ ದಿಕ್ಕನ್ನೇ ಬದಲಾಯಿಸಿದ ಒಂದು ಸಖತ್ ರೋಚಕ ಕಥೆ. ಬನ್ನಿ, ಈ ಕಥೆಯನ್ನ ಒಟ್ಟಿಗೆ ಬಿಡಿಸೋಣ. ಸರಿ, ಮೊದಲು ನಾವು ಟೈಮ್ ಟ್ರಾವೆಲ್ ಮಾಡಿ ಹಿಂದಕ್ಕೆ ಹೋಗೋಣ. ಎಲ್ಲಿಗಂದ್ರೆ ವಿಶ್ವದ ಮಸಾಲೆ ಹೆಬ್ಬಾಗಿಲು ಅಂತಾನೆ ಫೇಮಸ್ ಆಗಿದ್ದ ಒಂದು ಜಾಗಕ್ಕೆ. ಆ ಕಾಲದಲ್ಲಿ ಅಂದ್ರೆ ನೂರಾರು ವರ್ಷಗಳ ಹಿಂದೆ ಮಸಾಲೆ ಪದಾರ್ಥಗಳಿಗೆ ಚಿನ್ನಕ್ಕಿಂತ ಜಾಸ್ತಿ ಬೆಲೆ ಇತ್ತು ಮತ್ತು ಈ ಸಂಪತ್ತಿನ ವ್ಯಾಪಾರದ ಸೆಂಟರ್ ಪಾಯಿಂಟ್ ಆಗಿದ್ದು ಒಂದೇ ಒಂದು ನಗರ. ಯುರೋಪ್ನಲ್ಲಂತೂ ಭಾರತದ ಮಸಾಲೆಗಳಿಗೆ, ಅದರಲ್ಲೂ ಕಾಳುಮೆಣಸು, ಶುಂಠಿ, ಏಲಕ್ಕಿ, ದಾಲ್ಚಿನ್ನಿ ಇವಕ್ಕೆಲ್ಲ ಸಿಕ್ಕಾಪಟ್ಟೆ ಡಿಮ್ಯಾಂಡ್ ಇತ್ತು. ಕಾಳುಮೆಣಸನಂತೂ ಕಪ್ಪು ಬಂಗಾರ ಅಂತಾನೆ ಕರೀತಿದ್ರು. ಯಾಕಂದ್ರೆ ಈ ಮಸಾಲೆಗಳು ಬರೀ ಅಡಿಗೆಗೆ ರುಚಿ ಕೊಡೋಕಷ್ಟೇ ಅಲ್ಲ, ಅದೊಂದು ರೀತಿ ಸ್ಟೇಟಸ್ ಸಿಂಬಲ್ ಕೂಡ ಆಗಿತ್ತು. ಹಾಗಾದ್ರೆ ಇಷ್ಟೊಂದು ಬೆಲೆಬಾಳೋ ಈ ಸರಕುಗಳ ವ್ಯಾಪಾರ ನಡೀತಿದ್ದು ಹೇಗೆ? ಅಂದ್ರೆ ನೂರಾರು ವರ್ಷಗಳಿಂದ ಏಷ್ಯಾದಿಂದ ಯುರೋಪ್ಗೆ ಹೋಗೋಕೆ ಇದ್ದಿದ್ದು ಒಂದೇ ಒಂದು ಮೇನ್ ಹೈವೇ. ಹೌದು, ಇಡೀ ಯುರೋಪ್ನ ಮಸಾಲೆ ವ್ಯಾಪಾರ ನಿಂತಿದ್ದೇ ಈ ಒಂದೇ ಒಂದು ದಾರಿಯ ಮೇಲೆ. ಆ ಮೇನ್ ಹೈವೇಯ ಹೃದಯ ಭಾಗ, ಆ ಹೆಬ್ಬಾಗಿಲು, ಅದೇ ಕಾನ್ಸ್ಟಾಂಟಿನೋಪಲ್. ಇದು ಸುಮ್ಮನೆ ಒಂದು ಸಿಟಿ ಆಗಿರ್ಲಿಲ್ಲ, ಇದು ಪೂರ್ವ ಮತ್ತು ಪಶ್ಚಿಮವನ್ನ ಬೆಸೆಯೋ ಇಂಟರ್ನ್ಯಾಷನಲ್ ಟ್ರೇಡ್ನ ಹೆಡ್ಕ್ವಾರ್ಟರ್ಸ್ ಆಗಿತ್ತು. ಅಕ್ಷರಶಃ ಹೇಳ್ಬೇಕು ಅಂದ್ರೆ ಯುರೋಪ್ ವ್ಯಾಪಾರದ ಗೇಟ್ವೇ ಇದೇ ಆಗಿತ್ತು. ಆದ್ರೆ ಎಲ್ಲವೂ ಹೀಗೇ ಇರಲಿಲ್ಲ. ಇತಿಹಾಸದ ಗಾಡಿ ಒಂದು ದಾರಿಯಲ್ಲಿ ಹೋಗ್ತಿದ್ದಾಗ ಒಂದೇ ಒಂದು ಘಟನೆ ಎಲ್ಲವನ್ನೂ ತಲೆಕೆಳಗು ಮಾಡಿಬಿಡ್ತು. ಆ ನಗರ ಪತನವಾಯಿತು. 1453. ಈ ವರ್ಷನ ಚೆನ್ನಾಗಿ ನೆನ್ಪಿಟ್ಕೊಳ್ಳಿ, ಯಾಕಂದ್ರೆ ಇದೇ ವರ್ಷದಲ್ಲಿ ಇಡೀ ಜಗತ್ತಿನ ವ್ಯಾಪಾರದ ರೂಲ್ಸ್ ಬದಲಾಗಿದ್ದು. ಸರಿಯಾಗಿ ಅದೇ ವರ್ಷ ಆಟೋಮನ್ ಸಾಮ್ರಾಜ್ಯದವರು ಕಾನ್ಸ್ಟಾಂಟಿನೋಪಲ್ ನಗರವನ್ನ ವಶಪಡಿಸ್ಕೊಂಡ್ರು. ಇದರೊಂದಿಗೆ ಸಾವಿರಾರು ವರ್ಷ ವೈಭವದಿಂದ ಮೆರೆದಿದ್ದ ಬೈಜಾಂಟೈನ್ ಸಾಮ್ರಾಜ್ಯದ ಕತೆ ಮುಗಿತು. ವ್ಯಾಪಾರದ ಆ ಹೆಬ್ಬಾಗಲು ಈಗ ಹೊಸ ಯಜಮಾನರ ಕೈಗೆ ಹೋಯಿತು. ಈ ಬದಲಾವಣೆಯಿಂದ ವ್ಯಾಪಾರದ ಮೇಲೆ ಆದ ಪರಿಣಾಮ ಏನು ಅಂತ ನೋಡಿ. 1453ಕ್ಕಿಂತ ಮುಂಚೆ ಬೈಜಾಂಟೈನ್ ಸಾಮ್ರಾಜ್ಯ ಇದ್ದಾಗ ಟ್ರೇಡ್ ಓಪನ್ ಆಗಿತ್ತೋ ಯಾರು ಬೇಕಾದರೂ ಹೋಗಿ ಬರ್ಬೋದಿತ್ತು. ಆದ್ರೆ 1453ರ ನಂತರ ಆಟೋಮನ್ ಸಾಮ್ರಾಜ್ಯದ ಕಂಟ್ರೋಲ್ಗೆ ಬಂದ್ಮೇಲೆ ವ್ಯಾಪಾರದ ಮೇಲೆ ಸಿಕ್ಕಾಪಟ್ಟೆ ಕಂಟ್ರೋಲ್ ಶುರುವಾಯಿತು. ಹಾಗಾದ್ರೆ ಇದರ ತಕ್ಷಣದ ಎಫೆಕ್ಟ್ ಏನಾಯ್ತು? ಅದನ್ನ ನಾವು ಟೋಲ್ ಬೂತ್ ಎಫೆಕ್ಟ್ ಅಂತ ಕರಿಬಹುದು. ಯುರೋಪಿಯನ್ ವ್ಯಾಪಾರಿಗಳಿಗೆ ಇದೊಂದು ದೊಡ್ಡ ಶಾಕ್ ಆಗಿತ್ತು. ಸರಳವಾಗಿ ಹೇಳಬೇಕು ಅಂದ್ರೆ ಏಷ್ಯಾಕ್ಕಿದ್ದ ಆ ಗೇಟ್ವೇ ಈಗ ಹೊಸ ಮ್ಯಾನೇಜ್ಮೆಂಟ್ ಕೈಲಿತ್ತು. ವ್ಯಾಪಾರದ ನಿಯಮಗಳೆಲ್ಲ ಇನ್ನು ಹಳೇದರಂತೆ ಇರಲಿಲ್ಲ. ಅಷ್ಟೇ ಅಲ್ಲ, ಆ ಗೇಟ್ನೊಳಗೆ ಹೋಗೋಕಿದ್ದ ಎಂಟ್ರಿ ಫೀಸ್ ಸೀದಾ ಗಗನಕ್ಕೇರ್ತು. ಹೊಸ ಆಡಳಿತಗಾರು ಈ ಪ್ರಮುಖ ದಾರಿಯನ್ನ ತಮ್ಮ ಕಂಟ್ರೋಲ್ಗೆ ತಗೊಂಡು ಅದರ ಲಾಭ ಪಡೆಯೋಕೆ ಶುರು ಮಾಡಿದ್ರು. ದಾಖಲೆಗಳು ಹೇಳುವ ಪ್ರಕಾರ ಆಟೋಮನ್ ಟರ್ಕರು ಈ ಮಾರ್ಗದ ಮೂಲಕ ಹೋಗೋ ಎಲ್ಲಾ ಸರಕುಗಳ ಮೇಲೆ ಭಾರೀ ತೆರಿಗೆಗಳನ್ನು ಹಾಕಿದ್ರು. ಇದರಿಂದ ಏನಾಯ್ತು ಅಂದ್ರೆ ಯುರೋಪ್ಗೆ ಮಸಾಲೆ ತರೋ ಖರ್ಚು ಇದ್ದಕ್ಕಿದ್ದಂತೆ ಎಷ್ಟೋ ಪಟ್ಟು ಜಾಸ್ತಿ ಆಯಿತು. ಇದು ಯುರೋಪ್ ಆರ್ಥಿಕತೆಗೆ ಬಿದ್ದ ದೊಡ್ಡ ಹೊಡೆತ. ಹೀಗೆ ಒಂದು ದೊಡ್ಡ ಸಮಸ್ಯೆ ಶುರುವಾಯಿತು. ಆದರೆ ಇತಿಹಾಸದಲ್ಲಿ ದೊಡ್ಡ ಸಮಸ್ಯೆಗಳೇ ದೊಡ್ಡ ಅನ್ವೇಷಣೆಗಳಿಗೆ ಕಾರಣವಾಗೋದು. ಈಗ ಸಮುದ್ರದಲ್ಲಿ ಹೊಸ ದಾರಿಯನ್ನ ಹುಡುಕೋಕೆ ಶುರುವಾಯಿತು. ಈಗ ಯುರೋಪ್ ಮುಂದಿದ್ದ ದೊಡ್ಡ ಪ್ರಶ್ನೆ ಏನಂದ್ರೆ, ಲ್ಯಾಂಡ್ ರೂಟ್ನಲ್ಲಿ ಹೋದ್ರೆ ಸಿಕ್ಕಾಪಟ್ಟೆ ದುಬಾರಿ. ಹಾಗಾದ್ರೆ ತಮ್ಮ ಫೇವ್ರೆಟ್ ಮಸಾಲೆಗಳನ್ನ ತರೋದು ಹೇಗೆ? ಬೇರೆ ದಾರಿ ಹುಡುಕಲೇಬೇಕಾದ ಅನಿವಾರ್ಯತೆ ಬಂತು. ನೋಡಿ, ಈ ಸಮಸ್ಯೆ ಒಂದು ಸರಳವಾದ ಲೆಕ್ಕಾಚಾರಕ್ಕೆ ದಾರಿ ಮಾಡಿಕೊಡ್ತು. ಒಂದು ಕಡೆ ಭೂಮಾರ್ಗ ಸಿಕ್ಕಾಪಟ್ಟೆ ಕಾಸ್ಟ್ಲಿ ಆಯಿತು. ಇನ್ನೊಂದು ಕಡೆ ಜನರಿಗೆ ಮಸಾಲೆ ಬೇಕೇ ಬೇಕು, ಡಿಮ್ಯಾಂಡ್ ಕಮ್ಮಿ ಆಗಿಲ್ಲ. ಹಾಗಾದ್ರೆ ಉತ್ತರ ಏನು? ಹೊಸ ದಾರಿ ಕಂಡುಹಿಡಿಲೇಬೇಕು. ಇದುವೇ ಭಾರತಕ್ಕೆ ಹೊಸ ಸಮುದ್ರ ಮಾರ್ಗ ಹುಡುಕೋ ಐತಿಹಾಸಿಕ ಪ್ರಯಾಣಕ್ಕೆ ಮುನ್ನುಡಿ ಬರೆದಿದ್ದು. ಹಾಗಾಗಿ ನಾವು ಅರ್ಥ ಮಾಡ್ಕೋಬೇಕಾದ ಮುಖ್ಯ ಪಾಯಿಂಟ್ ಏನಂದ್ರೆ, ಕಾನ್ಸ್ಟಾಂಟಿನೋಪಲ್ ಪತನ ಅನ್ನೋ ಒಂದೇ ಒಂದು ಘಟನೆ ಇಡೀ ಯುರೋಪನ್ನ ಹೊಸ ದಾರಿ, ಹೊಸ ತಂತ್ರಜ್ಞಾನ ಹುಡುಕೋ ಒಂದು ರೇಸ್ಗೆ ತಳ್ಳಿಬಿಡ್ತು. ಇದನ್ನೇ ನಾವು ಏಜ್ ಆಫ್ ಡಿಸ್ಕವರಿ ಅಥವಾ ಅನ್ವೇಷಣೆಯ ಯುಗ ಅಂತ ಕರೆಯೋದು. ಕೊನೆಯದಾಗಿ ಒಂದು ಕುತೂಹಲಕಾರಿ ಪ್ರಶ್ನೆ. ಒಂದು ವೇಳೆ ಆ ದಿನ ಆ ನಗರ ಬಿದ್ದೇ ಹೋಗ್ದಿದ್ರೆ ಏನಾಗ್ತಿತ್ತು? ವ್ಯಾಪಾರದ ದಾರಿಗಳೆಲ್ಲ ಹಳೆ ಹಾಗೇನೇ ಇದ್ದಿದ್ರೆ ಕೊಲಂಬಸ್, ವಾಸ್ಕೋ ಡ ಗಾಮರಂತವರು ಅಷ್ಟು ದೊಡ್ಡ ರಿಸ್ಕ್ ತಗೊಂಡ್ ಸಮುದ್ರಕ್ಕೆ ಇಳಿತಿದ್ರಾ? ಹಾಗಾದ್ರೆ ಅಮೆರಿಕದಂಥ ಇಡೀ ಖಂಡಗಳೇ ಜಗತ್ತಿಗೆ ಗೊತ್ತಾದ್ದೇ ಉಳಿದುಬಿಡ್ತಿತ್ತಾ? ಯೋಚಿಸ್ಬೇಕಾದ ವಿಷಯ ಅಲ್ವಾ?
ಇನ್ನೂ ಈ ತರಹ ಹೆಚ್ಚು ವಿಡಿಯೋಗಾಗಿ ನಮ್ಮ ಚಾನೆಲ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೆ ನಿಮ್ಮ ಅನಿಸಿಕೆನ ಕೆಳಗಡೆ ಕಮೆಂಟ್ ಮಾಡಿ. ಹೌದು. ಸಿಗೋಣ ಮುಂದಿನ ವಿಡಿಯೋದಲ್ಲಿ. ನಮಸ್ಕಾರ.